ಯು ಆರ್ ಟು ಕ್ರೈಸ್ಟ್. ಕ್ರಿಸ್ತನು ನೀನು ಯಾರು ಅಂತಂದ್ರೆ ಭಕ್ತಿವಂತನು, ಒಂದು ವಿಶ್ವಾಸಿಯಾಗಿ ವಿಶ್ವಾಸದ ಜೀವಿತವನ್ನ ಜೀವಿಸಬೇಕು. ಅದನ್ನ ಬಿಟ್ಟು ಲೋಕದಲ್ಲಿರುವಂತ ಜನಗಳೇನು ಮಾಡ್ತಾರೆ ತೆಗೆದುಕೊಂಡು ಬಂದು ಭಕ್ತಿಯನ್ನು ಬೆರೆಸಿ ಜೀವಿಸಿದ್ರೆ ಭಕ್ತಿ ಅಲ್ಲ. ವಾಕ್ಯಕ್ಕೆ ಸಂಬಂಧಪಟ್ಟ ವಿಚಾರಗಳನ್ನ ಮಾತಾಡ್ತೀಯಾ? ಇಲ್ಲ. ಪ್ರಾರ್ಥನೆ ಪ್ರೋತ್ಸಾಹ ವಿಚಾರಗಳನ್ನ ಮಾತಾಡ್ತೀಯಾ? ಇಲ್ಲ. ದೇವರ ಸನ್ನಿಧಾನದಲ್ಲಿ ಹೇಗೆ ಬೆಳಿಬೇಕು ವಿಚಾರಗಳನ್ನ ಕುಟುಂಬದಲ್ಲಿ ಮಕ್ಕಳ ಮುಂದೆ ಮಾತಾಡ್ತೀವ? ಇಲ್ಲ. ಮಕ್ಕಳ ಮುಂದೆ ತಂದೆ ತಾಯಿಗಳಾಗಿ ಏನ್ ಮಾತಾಡ್ತೀವಿ? ಭಕ್ತಿ ಮಾತುಗಳು ಮಾತಾಡ್ತೀವ, ಹಾಗೆ ಮಕ್ಕಳು ಬೆಳಿತಾರೆ. ಭಕ್ತಿಹೀನತೆಯ ಮಾತುಗಳು ಮಾತಾಡ್ತೀವ, ಹಾಗೆ ಮಕ್ಕಳು ಬೆಳಿತಾರೆ. ಹಣದ ವಿಚಾರವಾದ ಮಾತುಗಳು ಮಾತಾಡ್ತೀವ, ಹಾಗೆ ಮಕ್ಕಳು ಬೆಳಿತಾರೆ. ಇನ್ನೊಬ್ಬರ ಕುಟುಂಬ, ಇನ್ನೊಬ್ಬ ವ್ಯಕ್ತಿ ಬಗ್ಗೆ ಪರ್ಸನಲ್ ಆಗಿ ಮಾತಾಡ್ತೀವ, ಹಾಗೆ ಮಕ್ಕಳು ಬೆಳಿತಾರೆ. ನಾವು ಹಾಗೆಲ್ಲ ಕ್ರಿಸ್ತನ ಮಾತುಗಳು ಮಾತಾಡಬೇಕು. ಕ್ರಿಸ್ತನ ಮಕ್ಕಳಾಗಿದ್ದೀವಿ, ಕ್ರಿಸ್ತನ ದಾರಿಯಲ್ಲಿದ್ದೀವಿ, ಕ್ರಿಸ್ತನ ಸಾಕ್ಷಿಗಳಾಗಿಟ್ಟಿದ್ದಾರೆ. ವಾಕ್ಯದ ಮೂಲಕ ಇನ್ನೊಬ್ಬರನ್ನ ಬೆಳಗಿಸ್ಬೇಕು. ಆ ಬೆಳಕಿನ ಹಾಗೆ ಆದ್ರೆ ನಾವೇನ್ ಮಾಡ್ತೇವೆ? ಇನ್ನೊಬ್ಬರನ್ನ ಕುಗ್ಗಿಸೋದು, ಕುಂದಿಸೋದು, ಇನ್ನೊಬ್ಬರಿಗೆ ನೋವು ಕೊಡೋದು ಜಾಸ್ತಿ. ಯಾಕೆ? ಸೈತಾನ್ ಜಾಸ್ತಿ ಕ್ರೈಸ್ತ ಕುಟುಂಬಗಳನ್ನೇ ಟಾರ್ಗೆಟ್ ಮಾಡ್ತಾನೆ. ಯಾಕೆಂದ್ರೆ ಪ್ರಾರ್ಥಿಸುವಂತ ಕುಟುಂಬ ಅವನಿಗೆ ಇಷ್ಟ ಇಲ್ಲ, ವಾಕ್ಯ ಓದುವ ಕುಟುಂಬ ಅವನಿಗೆ ಇಷ್ಟ ಇಲ್ಲ, ಭಕ್ತಿಯಲ್ಲಿ ಬೆಳೆಯುವಂತ ಕುಟುಂಬ ಅವನಿಗೆ ಇಷ್ಟ ಇಲ್ಲ. ಹೊಡಿಬೇಕೆಂಬುದಾಗಿ ಆಸೆ ಪಡ್ತಿರ್ತಾನೆ. ಇವತ್ತು ಅನೇಕ ಯವನಸ್ಥರ ಜೀವಿತಗಳನ್ನು ಹೊಡಿತಾ ಇದ್ದಾನೆ, ಪ್ರಾರ್ಥನೆ ಇಲ್ಲದೆ, ವಾಕ್ಯ ಇಲ್ಲದೆ. ಗಂಡ ಹೆಂಡತಿ ಜೀವಿತವನ್ನು ಹೊಡಿತಾ ಇದ್ದಾನೆ, ವಾಕ್ಯ ಇಲ್ಲದೆ, ಪ್ರಾರ್ಥನೆ ಇಲ್ಲದೆ. ಅನೇಕ ಹಿರಿಯರು ಅಂತ ಹೇಳ್ಕೊಳ್ಳುವಂತರ ಜೀವಿತಗಳನ್ನು ಹೊಡಿತಾ ಇದ್ದಾನೆ. ಅವ್ರ ಕುಟುಂಬಗಳ ಸಮಾಧಾನ ಇಲ್ಲದೆ ಅನೇಕ ಕಾರ್ಯಗಳನ್ನು ಅವನು ಹಾಳು ಮಾಡ್ತಾ ಇದ್ದಾನೆ. ಅನೇಕ ಕುಟುಂಬಗಳನ್ನು ಹಾಳು ಮಾಡ್ತಾ ಇದ್ದಾನೆ. ಪರ್ಸನಲ್ ಲೈಫ್ ಅನ್ನು ಹಾಳು ಮಾಡ್ತಾ ಇದ್ದಾನೆ.